ಎಲ್ರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಹರ್ಷ ವ್ಲಾಗ್. ಇವತ್ತು ಸಡನ್ನಾಗಿ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಆಯಿತು. ಅರ್ಲಿ ಮಾರ್ನಿಂಗ್ ಎದ್ದು ಊರ ಕಡೆ ಹೊರಟ್ವಿ. ಅಪ್ಪ ಅಮ್ಮನ ಮನೆ ಬಂತು ನೋಡಿ. ನನ್ನ ಮಗಳು ಹಾಲಿಡೇಸ್ಗೆ ಅಂತ ಬಂದು ಅಮ್ಮನ ಮನೆಯಲ್ಲೇ ಇದ್ದಾಳೆ. ನಾವು ಸಡನ್ನಾಗಿ ಹೊರಟಿರೋದ್ರಿಂದ ಅವಳಿಗೆ ನಾವು ಬರೋದು ಗೊತ್ತಿರಲಿಲ್ಲ. ಸೊ ಫುಲ್ ಸರ್ಪ್ರೈಸ್ ಆಗಿ ತುಂಬ ಖುಷಿಯಾಗಿ ಕುಣಿತಾ ಇದ್ದಾಳೆ. ನಾನು ವಿಡಿಯೋ ರೆಕಾರ್ಡ್ ಮಾಡೋದು ನೋಡಿ ಪೋಸಸ್ ಕೂಡ ಮಾಡ್ತಾ ಇದ್ದಾಳೆ. ನನ್ನ ಅಕ್ಕನ ಮಕ್ಕಳು ಕೂಡ ಹಾಲಿಡೇಸ್ಗೆ ಅಂತ ಅಜ್ಜಿ ಮನೆಗೆ ಬಂದಿದ್ದರು. ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಖುಷಿಯಲ್ಲಿ ಯಾರಿಗೂ ತಿನ್ಸೋಕ್ಕೆ ಕೇಳಿದೆ ಅವಳೇ ತಿಂದು ಸೂಪರ್ ಆಗಿದೆ ಅಂತಲೂ ಹೇಳ್ತಿದ್ದಾಳೆ. ತಿಂದಿರೋದನ್ನ ಕರಗಿಸೋಕ್ಕೆ ಹತ್ತೋದು ಇಳಿಯೋದು ಜಂಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮನೆ ಮಿನಿ ಝೂನೇ ಆಗಿದೆ. ಒಂದಾದ್ಮೇಲೆ ಒಂದು ಆಟ ಹುಡ್ಕೊತಾರೆ. ಇದಾಯಿತು, ಇವಾಗ ಅವ್ರ ಅಕ್ಕಂಗೆ ತಲೆ ಬಾಚ್ತೀನಿ ಅಂತ ಕೂತಿದ್ದಾಳೆ. ಆ ಆಟ ಮುಗಿಸಿ ಮತ್ತೆ ನಮ್ಮ ಅಮ್ಮಂಗೆ ತಲೆ ತಿನ್ನಕ್ಕೆ ಹೋಗಿ ನಮ್ಮಪ್ಪ ಮೊಮ್ಮಕ್ಕಳಿಗೆ ಡಾಕ್ಟರ್ ಆಗಿ ಅಂತ ಹೇಳಿ ಅವಾಗವಾಗ ಆಪ್ರೇಷನ್ಸ್ ಕೂಡ ಮಾಡಿಸ್ಕೊತಾ ಇರ್ತಾರೆ ನೋಡಿ. ನೀವೇ ನೋಡ್ತಿದ್ದೀರಾ. ಅಕ್ಕನ ಮಕ್ಕಳು ಸಮ್ಮರ್ ಕ್ಯಾಂಪ್ಗೆ ಅಂತ ಜಾಯ್ನ್ ಆಗಿದ್ರು. ಸೊ ಅವ್ರನ್ನ ಮನೇಲೇ ಬಿಟ್ಟು ನನ್ನ ತಮ್ಮನ್ನ ಪಿಕ್ ಮಾಡಿಕೊಂಡು ಬೆಟ್ಟಕ್ಕೆ ಅಂತ ಹೊರಟ್ವಿ. ನನ್ನ ಜೊತೆ ಯಾವಾಗಲೂ ನಿಂತು ನನ್ನ ಕಷ್ಟ ಸುಖಗಳಲ್ಲಿ ಜೊತೆಗಿದ್ದು ಯಾವಾಗ ನೆನೆಸ್ಕೊಂಡ್ರೂ ಕೂಡ ನಾನು ಇದ್ದೀನಿ ಅಂತ ಧೈರ್ಯ ಕೊಡೋ ನನ್ನ ತಾಯಿ ಚಾಮುಂಡೇಶ್ವರಿ ನೋಡೋಕ್ಕೆ ಹೊರಡ್ತಿರೋ ಜರ್ನಿ ಆರಂಭ. ನನಗೆ ತುಂಬ ಖುಷಿ ಆದಾಗ ಅಥವಾ ತುಂಬ ದುಃಖ ಆದಾಗ ಮೆಟ್ಲು ಹತ್ಕೊಂಡೋಗಿ ತಾಯಿ ದರ್ಶನ ಮಾಡಿದ್ರೆ ನನಗೆ ತುಂಬ ನೆಮ್ಮದಿ ಸಿಗುತ್ತೆ. ಅಂತೂ ಇಂತೂ ಬೆಟ್ಟದ ಪಾದದ ಹತ್ರ ಬಂದು ರೀಚ್ ಆದ್ವಿ. ನನ್ನ ಮಗಳು ನನ್ನಷ್ಟೇ ಜೋಶಲ್ಲಿ ಬೆಟ್ಟ ಹತ್ತಕ್ಕೆ ರೆಡಿ ಇದ್ಲು. ಬನ್ನಿ ತಾಯಿ ಆಶೀರ್ವಾದದೊಂದಿಗೆ ಬೆಟ್ಟ ಹತ್ತಕ್ಕೆ ಶುರು ಮಾಡೋಣ. ಸ್ಟಾರ್ಟಿಂಗಲ್ಲಿ ನನ್ನ ಮಗಳು ಫುಲ್ ಜೋಶಲ್ಲಿ ಹತ್ತುತ್ತಿರೋದನ್ನ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಅಪ್ಪ ಮಗಳು ಫುಲ್ ಜೋಶಲ್ಲಿ ಹತ್ತುತ್ತಾ ಇದ್ರು. ಇವ್ರು ಇದೇ ಜೋಶಲ್ಲಿ ಎಷ್ಟು ದೂರ ಹತ್ತುತ್ತಾರೆ ನೋಡೋಣ ಅಂತ ಹೇಳ್ತಾ ನಾನು ನನ್ನ ತಮ್ಮ ಹಿಂದೆಗಡೆ ನಡ್ಕೊಂಡು ಹೋದ್ವಿ. ನಾನು 120 ಸ್ಟೆಪ್ಸ್ಗೆ ಸುಸ್ತಾಗ್ತಾಳೆ ಅಂದ್ಕೊಂಡ್ರೆ ಆಲ್ಮೋಸ್ಟು 50, 60, 80, 100 ಸ್ಟೆಪ್ಸ್ನ ಕಂಪ್ಲೀಟೇ ಮಾಡಿದ್ಲು. ಹೋಗ್ತಾ ಅವಳಿಗೆ ಜೋಶ್ ಕಡಿಮೆ ಆಯಿತು. ಆದರೂ ಅದು ಇದು ಹೇಳ್ತಾ ಮೋಟಿವೇಟ್ ಮಾಡ್ಕೊತ ಮುಂದೆ ಕರ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಸ್ವಲ್ಪ ಎತ್ಕೊಂಡು ಸ್ವಲ್ಪ ನಡೆಸ್ಕೊಂಡು ಮುಂದೆ ಹೋಗ್ತಾ 500 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ ಆಲ್ಮೋಸ್ಟ್. ಸಾರಿಗೆ ಸ್ವಲ್ಪ ಹಸಿವಾಗಿತ್ತು. ಒಂದು ಸಣ್ಣ ಸ್ಟಾಪ್ ಕೊಟ್ಟು ಫ್ರೂಟ್ಸ್ ಎಲ್ಲ ತಿನ್ನಿಸಿ ಹೊರಡೋಣ ಅಂತ ಕೂತಿದ್ವಿ ನೋಡಿ. ನಾವು ಅವಳಿಗೆ ತಿನ್ಸಕ್ಕೆ ಹೋದರೆ ಅವಳೇ ನಮಗೆ ತಿನ್ನಿಸಿ ಸಮಾಧಾನ ಮಾಡ್ತಾ ಇದ್ದಾಳೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡಿ ಮತ್ತೆ ಬೆಟ್ಟ ಹತ್ತೋದನ್ನು ಕಂಟಿನ್ಯೂ ಮಾಡಿದ್ವಿ ನೋಡಿ. ಅಣ್ಣಂಗೆ ಎಷ್ಟು ಪ್ರೀತಿಯಿಂದ ಹಣ್ಣು ತಿನ್ನಿಸ್ತಾ ಇದ್ದಾಳೆ. ಮೈಸೂರಲ್ಲಿರೋ ಯಾರಿಗೇ ಆದರೂ ತಾಯಿ ಚಾಮುಂಡೇಶ್ವರಿ ಅಂದರೆ ಅಮ್ಮ ಅನ್ನೋ ಫೀಲಿಂಗು. ನಾವು ಮೈಸೂರು ಬಿಟ್ಟು ಕೆಲಸಕ್ಕೋ ಸೆಟ್ಲಾಗೋಕ್ಕೋ ಅಂತ ಏನಕ್ಕೆ ಅಂತಲೇ ದೂರ ಹೋದರೂ ಆ ಅಮ್ಮನವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಮತ್ತು ಯಾವಾಗಲೇ ಮೈಸೂರಿಗೆ ವಿಸಿಟ್ ಮಾಡಿದ್ರೂ ಬೆಟ್ಟ ಹತ್ತೋಣ ಅನ್ನೋದೇ ನಮ್ಮ ಮೊದಲನೇ ಪ್ಲ್ಯಾನ್ ಆಗಿರುತ್ತೆ. ಒಮ್ಮೆ ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಬಂದರೆ ಆ ಸಮಾಧಾನನೇ ಬೇರೆ. ಇದು ನನಗಂತೂ ಅಡಿಕ್ಷನ್. ಯಾರೇ ಮೈಸೂರಿಯನ್ಸ್ ಇದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಮೈಸೂರು ಹುಡುಗರಿಗೆಲ್ಲ ಇನ್ನೊಂದು ಆಸೆ ಏನು ಅಂದರೆ ಎಷ್ಟೇ ದೂರ ಹೋಗಿ ಎಷ್ಟೇ ವರ್ಷ ನಾವು ಬೇರೆ ಕಡೆ ಇದ್ದರೂ ಕೊನೆಗೆ ರಿಟೈರ್ಮೆಂಟ್ ಲೈಫ್ಗೆ ನಾವು ಮೈಸೂರಿಗೆ ಬರಬೇಕು ಅನ್ನೋದು. ಈ ಆಸೆ ಅಂತೂ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅನ್ನೋದಕ್ಕಿಂತ ದೊಡ್ಡ ಆಸೆ ಆಗಿರುತ್ತೆ. ನನ್ನ ಮಗಳನ್ನ ಎತ್ಕೊಂಡೇ ನಂದಿವರೆಗೂ ರೀಚ್ ಆದ್ವಿ. ಅಂತೂ ಇಂತೂ 800 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಇವಳಿಗೆ ಜೋಶ್ ಬಂತು. ಮತ್ತು ವ್ಯೂ ಪಾಯಿಂಟ್ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಮುಂದೆ ಹೊರಟ್ವಿ. ಅಮ್ಮಂಗೆ ಕೆಳಗಿಳಿಸ್ಬೇಡ ಎತ್ಕೊಂಡೇ ಇರು ಅಂತ ಪೂಸಿ ಹೊಡಿತಾ ಇದ್ದಾಳೆ. ಅಲ್ಲಲ್ಲಿ ಸ್ಟಾಪ್ ಕೊಟ್ಟು 1 ಅವರಲ್ಲಿ ಬಂದು ಬೆಟ್ಟದ ಮೇಲೆ ರೀಚ್ ಆದ್ವಿ. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಬಟ್ ಅಮ್ಮನ ಸನ್ನಿಧಿಗೆ ಬಂದಾಗ ತಕ್ಷಣ ನನ್ನ ಮನಸ್ಸು ಯಾವಾಗ ದರ್ಶನ ಆಗೋದುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಿತ್ತು. ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ತುಂಬ ರಶ್ ಇರೋದ್ರಿಂದ ಆಲ್ಮೋಸ್ಟ್ 3 ಅವರ್ ಆದಮೇಲೆ ದರ್ಶನ ಸಿಕ್ತು. ಅಮ್ಮನ ಕಣ್ಣು ತುಂಬಿಕೊಂಡಿದ್ದ ತಕ್ಷಣ ಐ ಫೀಲ್ ಸೋ ಬ್ಲೆಸ್ಡ್. ಆ ಬಿಸಿಲು, ಕ್ಯೂವಲ್ಲಿ ನಿಂತಿರೋ ಕಿರಿಕಿರಿ, ಆ ಕಷ್ಟ ಎಲ್ಲವನ್ನೂ ಮರೆತು ಮನಸ್ಸು ತುಂಬ ಶಾಂತ ಆಯಿತು. ಯಾವಾಗಲೇ ಮೈಸೂರಿಗೆ ಬಂದರೂ ಒಮ್ಮೆ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿಮಗೆ
ಇರೋ ಕಷ್ಟಗಳೆಲ್ಲ ದೂರ ಆಗಿ ಜೀವನ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.